ಪುದೀನ ಪುದೀನ ಎಲ್ಲರೂ ನೋಡೇ ಇರ್ತೀರಿ. ಪುದೀನಾನ ಕೆಲವೊಬ್ರು ಕುದೀನ ಅಂತ ಹೇಳ್ತಾರೆ. ಇದು ಮನೆ ಹತ್ರ ಒಂದೇ ಒಂದು ಕಡ್ಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಹರಡುತ್ತೆ. ಒಂದೇ ಒಂದು ಕಡ್ಡಿಯಿಂದ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಇದನ್ನು ಬಾತು ಪಲಾವ್ಗೆಲ್ಲ ಬಳಸ್ತೀವಿ. ಇದು ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಔಷಧೀಯ ಗುಣಗಳಿರುವ ಸಮೃದ್ಧಿಯಿಂದ ಕೂಡಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ಗಳು ಮತ್ತು ನಾರು ಪದಾರ್ಥ ಮತ್ತು ಖನಿಜಾಂಶ ಕೂಡ ಇದರಲ್ಲಿದೆ. ಈ ಸೊಪ್ಪಿನ ತವರೂರು ಯುರೋಪ್. ಇದರ ವೈಜ್ಞಾನಿಕ ಹೆಸರು ಅವರ್ನಿಸ್ ಅಂತ ಕರೀತಾರೆ. ಇದನ್ನು ಇಂಗ್ಲಿಷ್ನಲ್ಲಿ ಗಾರ್ಡನ್ ಮಿಂಟ್ ಅಂತ ಕರೀತಾರೆ ಮತ್ತು ಸಂಸ್ಕೃತದಲ್ಲಿ ಸುಗಂಧ ಪತ್ರ ವ್ಯಂಜನ ಅಂತ ಕರೀತಾರೆ. ಇದನ್ನು ಶೀತ ಮತ್ತು ಸಮಶೀತೋಷ್ಣ ವಲಯದ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಯಲಾಗುತ್ತೆ. ಇದರಲ್ಲಿ ತುಂಬ ಔಷಧೀಯ ಗುಣಗಳಿವೆ. ಅಜೀರ್ಣ, ವಾಕರಿಕೆ, ಅತಿಸಾರ, ಮಲಬದ್ಧತೆ, ತಲೆನೋವು ಮತ್ತು ಹಸಿವನ್ನು ಹೆಚ್ಚಿಸುತ್ತೆ. ಪಿತ್ತಕೋಶ, ದೇಹದ ಆರೋಗ್ಯನ ಸಮತೋಲನದಲ್ಲಿಡೋಕ್ಕೆ ಸಹಾಯಕಾರಿಯಾಗಿದೆ. ಮತ್ತು ಇದು ದೇಹದ ಶಕ್ತಿ ಹೆಚ್ಚಿಸಿ ಒಂಥರ ನಮ್ಗೆ ಖುಷಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ಇದನ್ನು ಒಂದೆರಡು ಸೊಪ್ಪನ್ನ ಬಾಯಿಗೆ ಹಾಕ್ಕೊಂಡು ಅಗಿತಾ ಇದ್ದರೆ ಬಾಯಿ ಕೆಲವೊಬ್ರಿಗೆ ಎಷ್ಟೇ ಬಾಯಿ ವಾಶ್ ಮಾಡಿದ್ರೂ ಸ್ಮೆಲ್ ಬರ್ತಾ ಇರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಅವರು ಇದನ್ನು ದಿನ ಒಂದೆರಡೆರಡು ಎಲೆ ಅಗಿತಾ ಬಂದರೆ ಆ ಬಾಯಲ್ಲಿ ಏನು ಸ್ಮೆಲ್ ಬರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಅಜೀರ್ಣ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಇರೋರು 1-2 ಚಮಚ ಪುದೀನ ಸೊಪ್ಪಿನ ರಸ ಅಂದರೆ ಸೊಪ್ಪನ್ನು ಬೇಯಿಸ್ಕೊಂಡಿರೋ ರಸ ತಗೊಂಡು ಆ 2 ಚಮಚ ಸೊಪ್ಪಿನ ರಸಕ್ಕೆ 1 ಚಮಚ ಜೇನುತುಪ್ಪದ ಬೆರೆಸ್ಕೊಂಡು ಊಟಕ್ಕೆ ಮೊದಲು ಸೇವಿಸಿದ್ರೆ ಅಜೀರ್ಣ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ. ಇನ್ನು ಗಂಟ್ಲು ನೋವು ಮತ್ತು ಗಂಟ್ಲು ಶುದ್ಧಿಗೋಸ್ಕರ ಪುದೀನ ಸೊಪ್ಪಿನ ಕಷಾಯ ತಯಾರಿಸ್ಕೊಂಡ್ಬಿಟ್ಟು ಅದಕ್ಕೆ 1 ಚಿಟಿಕೆ ಉಪ್ಪು, ಮೆಣಸಿನಕಾಳು ಪುಡಿಗಳನ್ನ ಬೆರೆಸ್ಕೊಂಡು ಬಾಯಿ ಮುಕ್ಕಳಿಸಿದ್ರೆ ಇದು ತುಂಬ ಉಪಯೋಗವಾಗುತ್ತೆ. ಮತ್ತು ಜಂತುಹುಳ ನಿವಾರಣೆಗೆ 1 ಚಮಚ ಪುದೀನ ಸೊಪ್ಪಿನ ರಸಕ್ಕೆ 1 ಚಮಚ ಜೇನುತುಪ್ಪ ಬೆರೆಸಿ ಬೆಳಿಗ್ಗೆನೆ ಅಂದರೆ ಏನೂ ತಿಂದೇನೆ ಏನೂ ಕುಡಿದೇನೆ ಇರೋ ಟೈಮಲ್ಲಿ ಚಿಕ್ಕ ಮಕ್ಕಳಿಗೆ ಕುಡಿಸೋದ್ರಿಂದ ಜಂತುಹುಳ ನಿವಾರಣೆ ಆಗುತ್ತೆ. ಇನ್ನು ಹೆಣ್ಮಕ್ಳಲ್ಲಿ ಮುಟ್ಟಿನ ನೋವು ನಿವಾರಣೆಗೆ ಅವರು ಮುಟ್ಟಾಗೋ 4-5 ದಿನಗಳ ಮೊದಲು ಈ ಸೊಪ್ಪಿನ ರಸನ 4ನೇ 1 ಭಾಗಕ್ಕೆ ಇಳಿಸಿ ಅಂದರೆ ಬೇಯಿಸಿ 4ನೇ 1 ಭಾಗ ಬರೋ ತನಕ ಬೇಯಿಸ್ಬಿಟ್ಟು ಅದು ತಯಾರಿಸಿದ ಕಷಾಯದಕ್ಕೆ ಅರ್ಧ ಕಪ್ಪಿನಷ್ಟು ಮುಂಜಾನೆ ಕುಡಿಬೇಕು. ಇದರಿಂದ ಮುಟ್ಟಿನ ದೋಷ ನಿವಾರಣೆ ಆಗುತ್ತೆ. ಇನ್ನು ಕೆಮ್ಮು, ನೆಗಡಿ ಮತ್ತು ಸಾಮಾನ್ಯವಾಗಿ ಜ್ವರ ಕಾಣಿಸ್ಕೊಳುತ್ತಲ್ಲ ಅವ್ರುಗಳಿಗೆಲ್ಲ ಮತ್ತು ದೇಹಕ್ಕೆ ಆಯಾಸ ಆಗಿರುತ್ತಲ್ಲ ಅವರೆಲ್ಲ ಇದನ್ನು ಈ ಸೊಪ್ಪಿನ ಪಲ್ಯ, ಚಟ್ನಿ ಅಥವಾ ಕಷಾಯ ಮಾಡಿಕೊಂಡು ಅಥವಾ ಯಾವುದಾದ್ರೂ ಒಂದು ರೀತಿ ಇದನ್ನು ಸೊಪ್ಪನ್ನು ಉಪಯೋಗಿಸ್ಕೊಂಡು ಸೇವಿಸ್ತಾ ಬಂದರೆ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ಗರ್ಭಿಣಿಯರಲ್ಲಿ ಕಾಣಿಸುವಂಥ ವಾಂತಿ, ವಾಕರಿಕೆಗೆ ಈ ಸೊಪ್ಪಿನ ರಸಕ್ಕೆ 1 ಚಮಚ ಜೇನುತುಪ್ಪ ಬೆರೆಸ್ಕೊಂಡು ದಿನಕ್ಕೆ 4-5 ಸಾರಿ ಕುಡಿತಾ ಬಂದರೆ ಅದು ಕೂಡ ಕಮ್ಮಿ ಆಗುತ್ತೆ. ಇನ್ನು ಬಿಕ್ಕಳಿಕೆ ಏನಾದರೂ ಬಂತು ಅಂದರೆ ನಾವು ಸ್ವಲ್ಪ ನೀರು ಕುಡಿತೀವಿ, ಕೆಲವೊಂದು ಸರಿ ಆದರೂ ಕಮ್ಮಿ ಆಗಲ್ಲ. ಆವಾಗ ಸ್ವಲ್ಪ ಸಕ್ಕರೆ ತಿಂದರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಆದರೂ ಕಮ್ಮಿ ಆಗಲ್ಲ ಅನ್ನೋರಿಗೆ, ಸ್ವಲ್ಪ ಜಾಸ್ತಿ ಬಿಕ್ಕಳಿಕೆ ಯಾವಾಗ ಬರ್ತಾ ಇರುತ್ತೆ ಅನ್ನೋರಿಗೆ ಈ ಕಷಾಯನ ಸ್ವಲ್ಪ ಕಲ್ಸಕ್ಕರೆ, ಕಾಳುಮೆಣಸು, ಒಣಶುಂಠಿ ಪುಡಿ ಬೆರೆಸ್ಕೊಂಡು ದಿನಕ್ಕೆ 4-5 ಬಾರಿ ಸೇವಿಸ್ತಾ ಬಂದರೆ ಬಿಕ್ಕಳಿಕೆ ನಿವಾರಣೆ ಆಗುತ್ತೆ ಮತ್ತು ಇದು ಆರೋಗ್ಯನೂ ಕೂಡ ವೃದ್ಧಿಸುತ್ತೆ. ಇನ್ನು ಹಲ್ಲು ನೋವು, ಹಲ್ಲಿನ ಬೇರೆ ಥರ ಪ್ರಾಬ್ಲಮ್ಗಳಿದ್ದರೆ ಮತ್ತು ಬಾಯಿ ವಾಸನೆ ಹೊಡಿತಾ ಇದ್ದರೆ ಈ ಎಲೆಗಳನ್ನ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನಿಧಾನವಾಗಿ ಚೆನ್ನಾಗಿ ಅಗ್ದು ಚೆನ್ನಾಗಿ ರಸ ಕುಡಿಬೇಕು. ಆಮೇಲೆ ರಸನ ಕುಡಿತಾ ಬಂದರೆ ಇದು ರಸ ಹೊಟ್ಟೆಗೆ ಹೋದರೂ ಇನ್ನೂ ಒಳ್ಳೆಯದು. ಇದು ಅಲ್ಲಿರೋ ಹಲ್ಲು ಹುಳಗಳೇನಿರುತ್ತೋ ಅದನ್ನು ತೆಗೆದು ಹಾಕುತ್ತೆ. ಈ ಅಭ್ಯಾಸ ಮಾಡಿಕೊಂಡ್ರೆ ಹಲ್ಲು ನೋವಿಗೆ ಎಲ್ಲದಕ್ಕೂ ಮತ್ತು ಬಾಯಿ ವಾಸನೆ ಹೊಡಿಯೋದಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಮೂತ್ರದೋಷ ಇರುತ್ತೆ, ಅಂದರೆ ಸರಿಯಾಗಿ ಹೋಗಲ್ಲ ಅಂಥವ್ರಿಗೆ ಪುದೀನ ಸೊಪ್ಪಿನ ಚಟ್ನಿನ ಅವಾಗವಾಗ ಮಾಡಿಬಿಟ್ಟು 1 ಲೋಟ ಮಜ್ಜಿಗೆ ಜೊತೆ ಸ್ವಲ್ಪ ಉಪ್ಪು ಬೆರೆಸಿ ದಿನಕ್ಕೆ 3 ಸಾರಿ ಕುಡಿಸ್ತಾ ಬಂದರೆ ಮೂತ್ರದೋಷ ಎಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಇದು ಪುದೀನ ಸೊಪ್ಪಿನ ಆರೋಗ್ಯ ಪ್ರಯೋಜನಗಳು. ಯಾವ ರೀತಿ ಬಳಸಿದ್ರೆ ಏನು ಉಪಯೋಗ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಳಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.